ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲಿಂದ. ಸ್ನೇಹಿತರೆ, ಇವತ್ತು ಹೆಲ್ದಿಯಾದಂತಹ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಕಾಳುಗಳನ್ನು ತೊಗೊಂಡಿದ್ದೇನೆ. ಕಾಫಿ ಲೋಟದಲ್ಲಿ ನಾನು ಅಳತೆ ಮಾಡಿ ತೊಗೊಂಡಿದ್ದೇನೆ. 1 ಲೋಟ ಹೆಸರು ಕಾಳು, 1 ಲೋಟ ತೊಗರಿಬೇಳೆ, 1 ಲೋಟ ಉದ್ದಿನಬೇಳೆ, 1 ಲೋಟ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, 1 ಲೋಟ ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದರ ಡಬಲ್ನಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೀನಿ. ದೊಡ್ಡ ಲೋಟ, ಆ ಲೋಟದಲ್ಲಿ ಡಬಲ್ ಆಗಬೇಕು, ಆ ಲೋಟದಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಅಕ್ಕಿ, ಉಳಿದಂತಹ ಎಲ್ಲ ಕಾಳು ಬೇಳೆಗಳನ್ನು ಹಾಕ್ಕೊಂಡು 2 ಸಾರಿ ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳೆದಿದ್ದೀನಿ ನಾನೀಗ. ಇದನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಅದು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು 4 ಗಂಟೆಗಳ ತನಕ ಅದನ್ನು ನೆನೆಸ್ಬೇಕಾಗತ್ತೆ. ಇದು ಡಯಟ್ ಫುಡ್ಡು ಸಹ ಆಗಿದೆ. ಇದಕ್ಕೆ ಬಾದಾಮಿನೂ ಸಹ ಹಾಕ್ಕೊಳ್ಬಹುದು. ಇಲ್ಲಿ ಕಡಲೆ ಬೀಜ ನಾನು ನೆನೆಸಾಕಿರೋದ್ರಿಂದ ಬಾದಾಮಿಯಲ್ಲಿರುವಂತಹ ಪ್ರೋಟೀನ್ ಇದರಲ್ಲಿ ಇರುತ್ತೆ, ಹಾಗಾಗಿ ಬಾದಾಮಿ ಬೇಡ, ಬೇಕಂದವರು ಹಾಕ್ಕೊಳ್ಬಹುದು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರು ನಾವೇನು ನೆನೆಸಿದ್ದೀವಿ ಅದೇ ನೀರಲ್ಲಿ ಎಲ್ಲ ಬಿಟ್ಕೊಂಡಿರುತ್ತೆ, ಹಾಗಾಗಿ ಅದೇ ನೀರನ್ನು ನಾವು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಅದನ್ನು ನಾನು ರುಬ್ಕೊಂಡಿದ್ದನ್ನು ಶಿಫ್ಟ್ ಮಾಡ್ತಾಯಿದ್ದೇನೆ. ತುಂಬ ತೆಳುವಾಗಿ ನಯಸ್ಸಾಗಿ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ರುಬ್ಕೋಬೇಕಾಗತ್ತೆ. ಈಗ ಇನ್ನೊಂದು ಟ್ರಿಪ್ಗೆ ನಾನು ಸ್ವಲ್ಪ ಶುಂಠಿ, 1-2 ಇಂಚು ಶುಂಠಿ ಹಾಗೂ ಒಂದು 3-4 ಒಣಗಿದ ಮೆಣಸಿನಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಯಾರು ಬೇಕಾದ್ರೂ ತಿನ್ಬೋದು ಸ್ನೇಹಿತರೆ, ಇದರಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಮಕ್ಕಳು ಟಿಫನ್ ಬಾಕ್ಸ್ಗೂ ಸಹ ಇದನ್ನು ನಾವು ತುಂಬಬಹುದು. ತುಂಬ ರುಚಿಯಾದಂತಹ ಹಾಗೂ ಹೆಲ್ದಿಯಾದಂತಹ ದೋಸೆ. ಇದನ್ನು ನೈಟ್ ನೆನೆಸೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ, 4 ಗಂಟೆ ನೆನೆಸ್ಬಿಟ್ಟು ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. ಮತ್ತು ನೀವು ಇದನ್ನು ಇನ್ನೂ ಇಟ್ಟು 4 ಗಂಟೆಗಳ ಕಾಲ ಇಟ್ಟು ನಾವು ಒಯ್ಕೊಳ್ತೀವಿ ಅನ್ನೋ ಹಾಗಿದ್ರೆ ಸ್ವಲ್ಪ ಹುಳಿ ಬರೋ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಮಾಡಿದ ತಕ್ಷಣ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ನೋಡಿ, ನಾನು ತುಪ್ಪ ಹಚ್ಬಿಟ್ಟು, ಇಲ್ಲಾಂದರೆ ಎಣ್ಣೆ ಇಲ್ಲ ತುಪ್ಪ ಎರಡೂ ನಾವು ಬಳಸಬಹುದು. ನಾನಿಲ್ಲಿ ಮೊದಲನೇದಕ್ಕೆ ಎಣ್ಣೆನ ಹಚ್ಚಿದ್ದೇನೆ. ಈಗ ದೋಸೆ ಹೊಯ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸಬೇಕಾಗತ್ತೆ. ಈಗ ಬೆಂದಿದೆ. ಇದು ತುಂಬ ಹೆಲ್ದಿಯಾದಂತಹ ರೆಸಿಪಿ. ಬೆಳಗ್ಗೆ ಎದ್ದ ಮೇಲೆ 4 ಗಂಟೆನೂ ಸಹ ನೆನೆ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ನಾನು ಈಗ ತುಪ್ಪ ಹಚ್ಬಿಟ್ಟು ಇನ್ನೊಂದನ್ನು ಹುಯ್ದಿದ್ದೀನಿ. ಇದನ್ನು ಸಹ ತಿರುಗಿಸಾಕ್ತೇನೆ. ಇದು ಹಂಚಿಗೆಲ್ಲ ಅಂಟೋದು ಮತ್ತು ಬರದೇ ಇರೋದು ಎಲ್ಲ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಒಂದು ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ನೀವು ನೋಡಬಹುದು. ಥ್ಯಾಂಕ್ ಯು ಸ್ನೇಹಿತರೆ.